ಆಚಾರ್ಯ ಅವರು ಬಿಗ್ ಬಾಸ್ ಅಲ್ಲಿ ಕೊನೆಯ ಹಂತದವರೆಗೂ ಕೂಡ ಹೋಗಿದ್ದಾರೆ. ಜೊತೆ ನಿಮ್ದೊಂದು ಟೀಮು ಒಟ್ಟಾಗಿ ಪಿಂಕಿ ನಿಮ್ಮ ಮಗಳು ಕೂಡ ಅವಳು ಕೂಡ ಇದ್ರ ಮುಖಾಂತರ ಪ್ರಖ್ಯಾತಿ ಗಳಿಸಿರ್ತಕ್ಕಂಥದ್ದು ಎಷ್ಟು ಖುಷಿ ಅನ್ಸುತ್ತೆ? ತುಂಬ ಖುಷಿ ಆಗ್ತಾ ಇದೆ. ಧನರಾಜ್ ಬಿಗ್ ಬಾಸಿಗೆ ಹೋದದ್ದು ಅವನ ಸ್ವಂತ ಪ್ರಯತ್ನದಿಂದ ಅವನು ಹೋದದ್ದು. ಮತ್ತೆ ಈಗ ಚೆನ್ನಾಗಿ ಆಡ್ತಾ ಇದ್ದಾನೆ. ಇನ್ನು ಮುಂದೆ ಕೂಡ ಬಿಗ್ ಬಾಸ್ ಫಿನಾಲಿಯಲ್ಲಿ ಅವನು ಬರಬೇಕು, ಅವನನ್ನು ನೋಡ್ಬೇಕಂತ ನಮಗೆ ತುಂಬಾ ಆಸೆ ಇದೆ. ಮಕ್ಕಳು ಕೂಡ ಅದನ್ನೇ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಸ್ಕೂಲಲ್ಲೂ ಕೇಳ್ತಿರ್ತಾರೆ ಅನ್ಕೋತೀನಿ ನನ್ನ ಮಕ್ಕಳೆಲ್ಲ. ಮಕ್ಕಳೆಲ್ಲ ಕೇಳ್ತಾರೆ, ಮೊನ್ನೆ ಹೋದದನ್ನು ನಿಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ರಾ ಅಂತ ಹೇಳಿ, ನಿಮ್ಮನ್ನು ನೋಡಿದೆವು ಟಿವಿಯಲ್ಲಿ ಅಂತ. ಅವನಿಂದಾಗಿ ನಾವು ಕೂಡ ಪ್ರಸಿದ್ಧಿ ಆದೆವು ಅಂತ ಅನಿಸ್ತದೆ. ಹೌದು ನೋಡಿ, ಧನರಾಜ್ ಕಡೆಯಿಂದ ನಿಮ್ಮೆಲ್ಲ ಫ್ಯಾಮಿಲಿ ಒಟ್ಟಾಗಿರೋ ಫ್ಯಾಮಿಲಿ ಎಲ್ಲರೂ ಕೂಡ ಪಿಂಕಿ ಬಗ್ಗೆ ಏನು ಹೇಳ್ತೀರಿ? ಎಸ್ಪೆಷಲಿ ಆ ವಿಡಿಯೋದಲ್ಲೂ ಕೂಡ ಬಹಳಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ. ಪಿಂಕಿ ತುಂಬಾ ಅವನನ್ನು ಇಷ್ಟಪಡ್ತಾಳೆ. ಅವನು ಅಳುವಾಗ, ಈಗ ಬಿಗ್ ಬಾಸ್ ಅಲ್ಲಿ ಅಳುವಾಗ ಕೂಡ ಮಕ್ಕಳು ಕೂಡ ಅಳ್ತಾರೆ ಮನೆಯಲ್ಲಿ ಕೂತ್ಕೊಂಡು. ಅಣ್ಣನಿಗೆ ಏನು ತೊಂದರೆ ಆಗ್ತಾ ಉಂಟೇನೋ, ಅಲ್ಲಿ ಕಷ್ಟ ಆಗ್ತದ ಅಂತ ಹೇಳಿ. ಅಂದ್ರೆ ಅವರೇ ಒಂಥರ ಫೀಲಿಂಗ್ ಅವರಿಗೆ, ಒಬ್ರಿಗೊಬ್ರಿಗೆ, ಅಣ್ಣ ತಂಗಿಗೆಲ್ಲ.